ಕರ್ನಾಟಕದಲ್ಲಿ ಮತ ಬೇಟೆಗೆ ಟಾಲಿವುಡ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಎಂಟ್ರಿ ಆಗಲಿದೆ. ಬಿಜೆಪಿಯಿಂದ ರಣತಂತ್ರ. ಈ ಕ್ಷೇತ್ರಗಳಲ್ಲಿ ರೋಡ್ ಶೋ ನಡೆಸೋದಕ್ಕೆ ಬಹುದೊಡ್ಡ ಮಟ್ಟದ ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರಿನ ದಕ್ಷಿಣ ಕ್ಷೇತ್ರದಲ್ಲಿ ಪವನ್ ಕಲ್ಯಾಣ್ ಮೂಲಕವೇ ಮತದಾರರನ್ನ ಸೆಳೆಯುವುದಕ್ಕೆ ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗಿರುವಂತದ್ದು. ನಟ ಪವನ್ ಕಲ್ಯಾಣ್ ಅವರು ತಮ್ಮ ನೇರ ನುಡಿ, ಸಿನಿಮಾ ಡೈಲಾಗ್ ಹಾಗೂ ಮಾತುಗಳಿಂದಾನೇ ಲಕ್ಷಾಂತರ ಜನರನ್ನ ಸೆಳಿತಾ ಇದ್ದಾರೆ. ಹಾಗಾಗಿ ಪವನ್ ಕಲ್ಯಾಣ್ ಅವರನ್ನ ಕರೆತರೋಕೆ ಬಿಜೆಪಿ ಮೆಗಾ ಪ್ಲಾನ್ ಅನ್ನ ಹಾಕೊಂಡಿರುವಂತದ್ದು. ವರ್ಕೌಟ್ ಆಗುತ್ತಾ? ಹಾಗಾದ್ರೆ ಎಸ್ ಆಫ್ ಕೋರ್ಸ್ ವರ್ಕೌಟ್ ಆಗೇ ಆಗುತ್ತೆ. ಪವನ್ ಕಲ್ಯಾಣ್ ಅವರಿಗೆ ಕರ್ನಾಟಕ ಸೇರಿದಂತೆ ನಾನಾ ಭಾಗಗಳಲ್ಲಿ ಕೋಟ್ಯಾನುಕೋಟಿ ಅಭಿಮಾನಿಗಳಿದ್ದಾರೆ. ಅವರ ಸ್ಟೈಲು, ಮಾತಿನ ಶೈಲಿ, ಅವರ ಸಿನಿಮೆಯ ಡೈಲಾಗ್ ಆಗಿರಲಿ, ಅವರ ವಾಕಿಂಗ್ ಸ್ಟೈಲ್ಗೇನೆ ಲಕ್ಷಾಂತರ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಹಾಗಾಗಿ ಟಾಲಿವುಡ್ ಪವರ್ ಸ್ಟಾರ್, ಆಂಧ್ರ ಪ್ರದೇಶದ ರಾಜಕೀಯ ಹೊಸ ಪ್ರಪಂಚನ ಸೃಷ್ಟಿಸಿರುವಂತಹ ಜನಸೇನಾ ಪಕ್ಷದ ಸಂಸ್ಥಾಪಕರಾದಂತಹ ಪವನ್ ಕಲ್ಯಾಣ್ ಅವರನ್ನ ರಾಜ್ಯದಲ್ಲಿ ಪ್ರಚಾರಕ್ಕೆ ಕರೆತರುವುದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಅನ್ನ ಹಾಕೊಂಡಿರುವಂತದ್ದು. ತೆಲುಗು ಭಾಷಿಕರು ಹೆಚ್ಚಿರುವಂತಹ ಕ್ಷೇತ್ರಗಳಲ್ಲೇ ಪವನ್ ಕಲ್ಯಾಣ್ ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತಾರೆ. ಅದರಲ್ಲೂ ರಾಜಧಾನಿ ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೇ ತೆಲುಗು ಭಾಷಿಕರು ಹೆಚ್ಚಿರೋದ್ರಿಂದ ಮತಗಳನ್ನ ಕಬ್ಜಾ ಮಾಡಬೇಕಾದಂತಹ ಅನಿವಾರ್ಯತೆ ಇದ್ದೇ ಇದೆ. ಹಾಗಾಗಿ ಬಿಜೆಪಿ ಘಟಕ ಏನು ಪವನ್ ಕಲ್ಯಾಣ್ ಅವರನ್ನ ಕರ್ಕೊಂಡು ಬಂದು ಮತದಾರರ ಮನಸ್ಸನ್ನ ಸೆಳೆಯುವ ಕಾರ್ಯಕ್ಕೆ ಮುಂದಾಗ್ತಾ ಇದೆ. ಬೆಂಗಳೂರು ದಕ್ಷಿಣದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಈಗಾಗಲೇ ಹಾಲಿ ಸಂಸದರಾದಂತಹ ತೇಜಸ್ವಿ ಸೂರ್ಯ ಅವರು ಸ್ಪರ್ಧೆಯ ಕಣದಲ್ಲಿದ್ದಾರೆ. ಈ ಬಾರಿ ಅವರಿಗೆ ಸೌಮ್ಯ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ನಿಂದ ಎದುರಾಳಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸೌಮ್ಯ ರೆಡ್ಡಿ ಅವರನ್ನ ಸೋಲಿಸೋದಕ್ಕೆ ಪವನ್ ಕಲ್ಯಾಣ್ ಅವರು ಕೂಡ ಪ್ರಚಾರವನ್ನ ನಡೆಸಲಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಮಹೇಶ್ ಎಂ ದಂಡು. ಡೆಸ್ಕ್ ಲೈನ್ ಇಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮಹೇಶ್, ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ದಿನದಿಂದ ದಿನಕ್ಕೆ ಸೆಂಟ್ರಲ್ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಬಿಗ್ ಸ್ಟಾರ್ಗಳಿಗೆ ಗಾಳ ಹಾಕೋದ್ರ ಮುಖಾಂತರ ಬಿಜೆಪಿ ಬೆಂಗಳೂರು ದಕ್ಷಿಣದಿಂದ ಪವನ್ ಕಲ್ಯಾಣ್ ಅವರನ್ನ ಪ್ರಚಾರ ಮಾಡಿಸಬೇಕು ಅಂತ ಅಂದ್ಕೊಂಡಿದೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದು, ಹೇಗೆ ಅಂತ? 2024ರ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ. ಈಗ ಬಿಜೆಪಿಯ ಟಾರ್ಗೆಟ್ ಇರುವಂತದ್ದು ದಕ್ಷಿಣ ಭಾರತ. ಯಾಕೆ ಅಂದ್ರೆ ಮೊದಲನೇದಾಗಿ ನೋಡಬೇಕಿರುವಂತದ್ದು ಕಳೆದ ಬಾರಿಯ ರಿಸಲ್ಟ್ ಅನ್ನು ನೋಡಬೇಕಾಗುತ್ತೆ. 2019ರ ಲೋಕಸಭಾ ಚುನಾವಣೆಯ ರಿಸಲ್ಟ್ ಅಲ್ಲಿ 130 ಲೋಕಸಭಾ ಕ್ಷೇತ್ರಗಳು ಬರುತ್ತೆ ದಕ್ಷಿಣ ಭಾರತದಲ್ಲಿ. ಅಂದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳ, ಪುದುಚೇರಿ ಇದನ್ನ ಸೇರ್ಕೊಂಡ್ರೆ 130 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಈ 130 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ ಬಿಜೆಪಿ ಗೆಲುವನ್ನ ಸಾಧಿಸಿದ್ದು 28 ಅಂದ್ರೆ ಕರ್ನಾಟಕದಲ್ಲಿ 25 ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸುತ್ತೆ, ತೆಲಂಗಾಣದಲ್ಲಿ 3 ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸುತ್ತೆ. ಆದ್ರೆ ಈ ಬಾರಿಯ ಟಾರ್ಗೆಟ್ ಅಂದ್ರೆ ಬಿಜೆಪಿಯ ಟಾರ್ಗೆಟ್ ಇರುವಂತದ್ದು ಅಬ್ಕಿ ಬಾರ್ 400 ಪಾರ್ ಅಂತ. ಅಂದ್ರೆ ಈ ಬಾರಿ ನಾವು NDA ಮೈತ್ರಿಕೂಟ 400ರ ಗಡಿ ದಾಟಬೇಕು ಅಂತ. ಇಲ್ಲಿ 400ರ ಗಡಿ ದಾಟಬೇಕು ಅಂದ್ರೆ ಉತ್ತರ ಭಾರತದಲ್ಲಿರುವಂತಹ ಆಲ್ಮೋಸ್ಟ್ ಅಂದ್ರೆ ಹಿಂದಿ ಮಾತನಾಡುವ ಎಲ್ಲಾ ಭಾಷಿಕರು ಕೂಡ ಮತ್ತೆ ಆ ರಾಜ್ಯಗಳಲ್ಲಿ ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್ ಇದೆ. ಆದರೆ ದಕ್ಷಿಣ ಭಾರತ ಅಂತ ಬಂದ್ರೆ ಇಲ್ಲಿ ಪ್ರಾದೇಶಿಕ ಪಕ್ಷಗಳ ಹಿಡಿತ ಸಾಧಿಸಿರುವಂಥದ್ದು. ಹೀಗಾಗಿ ಹೆಚ್ಚಿನ ಅವಕಾಶ ಎಲ್ಲಿದೆ ಬಿಜೆಪಿಗೆ ಅಂದ್ರೆ ಅದು ಕರ್ನಾಟಕದಲ್ಲಿ ಹೆಚ್ಚಿನ ಅವಕಾಶ ಇರುವಂಥದ್ದು. ಅದನ್ನ ಬಿಟ್ರೆ ಈಗ ತೆಲಂಗಾಣದಲ್ಲಿ ಯಾಕೆ ಇದೆ ಅಂದ್ರೆ ಅಲ್ಲಿ ಒಂದಿಷ್ಟು ಸಂಘಟನೆ ಇದೆ. ಈಗ ಕರ್ನಾಟಕಕ್ಕೆ ನಾವು ಬರ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಈಗ ಟಾಲಿವುಡ್ ಸ್ಟಾರ್ ಅನ್ನ ಕರೆದುಕೊಂಡು ಇಲ್ಲಿ ಪ್ರಚಾರವನ್ನ ಮಾಡಿಸುವಂಥದ್ದು. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಬಿಡುತ್ತೆ ಅದು ಸೆಕೆಂಡರಿ ವಿಚಾರ. ಆದ್ರೆ ಬಿಜೆಪಿಯ ಟಾರ್ಗೆಟ್ ಏನು ಅಂದ್ರೆ ಕರ್ನಾಟಕದಲ್ಲಿ ಕಳೆದ ಬಾರಿ ಗೆದ್ದಿತ್ತಲ್ವಾ 25 ಲೋಕಸಭಾ ಕ್ಷೇತ್ರಗಳನ್ನ ಅಟ್ಲೀಸ್ಟ್ ಅವುಗಳನ್ನ ಉಳಿಸ್ಕೋಬೇಕು. ಆದ್ರೆ ಒಂದಿಷ್ಟು ಸ್ಥಾನಗಳನ್ನ ಹೆಚ್ಚಾಗಿ ಗೆಲ್ಲಬೇಕು ಅನ್ನೋದು ಟಾರ್ಗೆಟ್ ಇರುವಂತದ್ದು. ಈ ಒಂದು ಅಜೆಂಡಾದಿಂದಾಗಿ ಕರ್ನಾಟಕದಲ್ಲಿ ಏನೆಲ್ಲ ತಂತ್ರಗಾರಿಕೆ ಮಾಡಬಹುದು, ಯಾವೆಲ್ಲ ರೀತಿಯಲ್ಲಿ ಮತಗಳನ್ನ ಸೆಳೆಯಬಹುದು, ಆ ರೀತಿಯಾಗಿ ಬಿಜೆಪಿ ಮುಂದಾಗಿರುವಂತದ್ದು. ಇದೀಗ ಪವನ್ ಕಲ್ಯಾಣ್ ಅವರು ಈಗ ಪ್ರಚಾರಕ್ಕೆ ಬರ್ತಾರೆ ಅನ್ನುವ ಒಂದು ಸುದ್ದಿ ಇರುವಂತದ್ದು. ಇದು ಕೂಡ ಅಧಿಕೃತವಾಗಿಲ್ಲ. ಆದ್ರೆ ಈಗ ಪವನ್ ಕಲ್ಯಾಣ್ ಅವರ ಫ್ಯಾಕ್ಟರ್ ಕರ್ನಾಟಕದಲ್ಲಿ ವರ್ಕ್ ಆಗುತ್ತಾ ಈ ಪ್ರಶ್ನೆ ಬರುತ್ತೆ. ಕಾರಣ ಏನಂದ್ರೆ
ಆಂಧ್ರ ಪ್ರದೇಶ ರಾಜಕಾರಣದಲ್ಲಿ ಪವನ್ ಕಲ್ಯಾಣ್ ಅಥವಾ ಚಿತ್ರೋದ್ಯಮದಲ್ಲಿ ಪವನ್ ಕಲ್ಯಾಣ್ ಸೂಪರ್ ಸ್ಟಾರ್, ಅದರಲ್ಲಿ ನೋ ಡೌಟ್ ಇದೆ. ಯಾಕಂದ್ರೆ ಚಿತ್ರೋದ್ಯಮ ಅಂತ ಬಂದ್ರೆ ತೆಲಂಗಾಣದಲ್ಲಾಗಿರ್ಬೋದು, ಆಂಧ್ರದಲ್ಲಾಗಿರ್ಲಿ ಸೂಪರ್ ಸ್ಟಾರ್ ಆಗಿ ಪವರ್ ಸ್ಟಾರ್ ಆಗಿ ತುಂಬಾ ಹೆಸರನ್ನ ಗಳಿಸಿದ್ದಾರೆ. ಆದ್ರೆ ರಾಜಕೀಯಕ್ಕೆ ಬಂದ್ರೆ ಕಳೆದ ಬಾರಿಯ ರಿಸಲ್ಟ್ ಅನ್ನು ನೋಡೋಣ. 2019 ರಿಸಲ್ಟ್ ಅಲ್ಲೂ ನೋಡೋಣ. ಆಂಧ್ರ ಪ್ರದೇಶದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಖುದ್ದಾಗಿ ಪವನ್ ಕಲ್ಯಾಣ್ ಅವರು 2 ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. 2ರಲ್ಲೂ ಕೂಡ ಸೋಲಾಗುತ್ತೆ. ಅವರು ಹೋದಂತ ಕಡೆಯಲ್ಲಿ ಪ್ರಚಾರ ಮಾಡಿದಂತ ಸಂದರ್ಭದಲ್ಲಿ ಬಂದಂತ ಅಭಿಮಾನಿಗಳ ಸಂಖ್ಯೆಯನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ದೊಡ್ಡ ರಾಜಕೀಯ ಬದಲಾವಣೆಯನ್ನ ತರ್ತಾರೆ ಪವನ್ ಕಲ್ಯಾಣ್ ಅಂತ ನಿರೀಕ್ಷೆ ಮಾಡಿದ್ರು. ಆದ್ರೆ ಅಲ್ಲಿ ಬಂದಂತ ಫ್ಯಾನ್ಸ್ಗಳಿಗೆ, ಅವರೆಲ್ಲ ಬಂದಂತ ಅಭಿಮಾನಿಗಳು ವೋಟರ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಪವನ್ ಕಲ್ಯಾಣ್ ಅವರ ಹಿನ್ನಡೆಗೆ ಕಾರಣ ಏನಾಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ ಅಂದ್ರೆ, ಅವರು ಯಾವ್ದಾದ್ರು ಒಂದು ಸಭೆಯನ್ನ ನಡೆಸ್ತಾರೆ, ಒಂದು ಭಾಷಣವನ್ನ ಮಾಡ್ತಾರೆ, ಒಂದು ಡೈಲಾಗ್ ಅನ್ನ ಹೊಡಿತಾರೆ ಅಂದ್ರೆ ಬಂದಿರುವಂತಹ ಪ್ರೇಕ್ಷಕರಾಗಿರ್ಲಿ, ಜನಸೇನಾಗಿರ್ಲಿ, ಕಾರ್ಯಕರ್ತರಾಗಿರ್ಲಿ ಎಲ್ಲರೂ ಕೂಡ ಸೇರ್ತಾರೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಜನ ಬರ್ತಾರೆ. ಆದ್ರೆ ಆ ಬಂದಂತ ಜನ ಇದ್ದಾರಲ್ವಾ, ಅವರೆಲ್ಲ ಅಭಿಮಾನಿಗಳಾಗ್ತಾ ಇದ್ದಾರೆ, ವೋಟರ್ಸ್ ಆಗ್ತಾ ಇಲ್ಲ. ಈಗ ಆಂಧ್ರ ಪ್ರದೇಶದಲ್ಲೇ ಕಮಾಲ್ ಮಾಡದ ಪವನ್ ಕಲ್ಯಾಣ್ ಅವರನ್ನ ಕರ್ನಾಟಕಕ್ಕೆ ಸೆಳೀತಾ ಇರುವಂತದ್ದು, ಕರ್ನಾಟಕದಲ್ಲಿ ಬಂದು ಪ್ರಚಾರವನ್ನ ಮಾಡಬೇಕಾಗಿರುವಂತದ್ದು. ಇಲ್ಲಿ ಎಲ್ಲೆಲ್ಲಿ ಪ್ರಚಾರ ಮಾಡ್ತಾರೆ ಅಂತ ಮುಖ್ಯವಾಗಿ ಹೇಳಿ ಬರ್ತಾ ಇರೋದು, ಈಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಅವರು ಪ್ರಚಾರವನ್ನ ಆರಂಭಿಸ್ತಾರೆ ಅನ್ನುವ ಒಂದು ಮಾಹಿತಿ ಇರುವಂತದ್ದು. ಆದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರವೇ ಯಾಕೆ ಮೊದಲು ಅಂತ, ಯಾಕಂದ್ರೆ ನಿಮ್ಗೆ ತೆಲುಗು ಭಾಷಿಕರು ಎಲ್ಲೆಲ್ಲಿ ಕಾಣಿಸ್ಕೋತಾರೆ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಮ್ಮ ಮ್ಯಾಪ್ ಅನ್ನ ನೋಡಿದ್ರೆ ಕೋಲಾರ, ಚಿಕ್ಕಬಳ್ಳಾಪುರ, ಬಳ್ಳಾರಿ ಈ ಕಡೆಯಲ್ಲಿ ತೆಲುಗು ಭಾಷಿಕರು ತುಂಬಾ ಬರ್ತಾರೆ. ಈ ಹಿಂದೆ ಟಾಲಿವುಡ್ನ ಸೂಪರ್ ಸ್ಟಾರ್ಗಳು ಸಾಯಿ ಕುಮಾರ್ ಆಗಿರಬಹುದು, ಚಿರಂಜೀವಿ ಆಗಿರಬಹುದು, ಒಂದಿಷ್ಟು ತೆಲುಗು ಭಾಷಿಕರು, ತೆಲುಗು ಸ್ಟಾರ್ಗಳು ಬಂದಂತಹ ಸಂದರ್ಭದಲ್ಲಿ ಅವರು ಪ್ರಚಾರ ಮಾಡ್ತಾ ಇದ್ದದ್ದು ಎಲ್ಲೆಲ್ಲಿ ಅಂದ್ರೆ ಚಿಕ್ಕಬಳ್ಳಾಪುರ, ಕೋಲಾರ, ಬಳ್ಳಾರಿ ಈ ಭಾಗದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಒಂದಿಷ್ಟು ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ರು. ಆದ್ರೆ ಪವನ್ ಕಲ್ಯಾಣ್ ಬೆಂಗಳೂರು ದಕ್ಷಿಣದಿಂದ ಪ್ರಚಾರವನ್ನ ಮಾಡ್ತಾರಂತೆ. ಯಾಕೆ ಅಂದ್ರೆ ಅಲ್ಲಿ ಕೂಡ ಒಂದಿಷ್ಟು ತೆಲುಗು ಭಾಷಿಕರಿದ್ದಾರೆ, ಅವರನ್ನ ಸೆಳೀಬೇಕು ಅಂತ ಒಂದಿಷ್ಟು ಪ್ರಯತ್ನವನ್ನ ಪಡ್ತಾ ಇರುವಂತದ್ದು. ಕೇವಲ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಅವರು ಸೀಮಿತವಾಗ್ತಾರಾ ಅಂದ್ರೆ ಇಲ್ಲ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ತೆಲುಗುವನ್ನ ಮಾತನಾಡುವ ಭಾಷಿಕರಿದ್ದಾರೆ ಆ ಭಾಷಿಕರನ್ನ ಸೆಳೆಯಲಿಕ್ಕೆ ಈ ಬಾರಿ ಬಿಜೆಪಿ ಪವನ್ ಕಲ್ಯಾಣ್ಗೆ ಮಣೆ ಹಾಕಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಚಂದ್ರಕಲಾ.